ಕೆಲವೊಮ್ಮೆ ನಮ್ಮ ಜೀವನನ ಬದಲಾಯಿಸುವಂಥ ಪಾಠ ಒಬ್ಬ ಬಡವನಿಂದ ಸಿಗುತ್ತೆ. ಹೌದು, ಒಬ್ಬ ಶ್ರೀಮಂತ ಯುವಕ ತನ್ನ ಕಾರಲ್ಲಿ ಊರಿಗೆ ಹೋಗ್ತಿರ್ತಾನೆ. ರಸ್ತೆ ಪಕ್ಕದಲ್ಲಿ ಒಬ್ಬ ವಯಸ್ಸಾದಂಥ ವ್ಯಕ್ತಿ ಹರಿದ ಚಪ್ಪಲಿನ ಹಾಕೊಂಡು ನಿಧಾನವಾಗಿ ನಡೀತಾ ಇರ್ತಾನೆ. ಅದನ್ನ ನೋಡಿದಂಥ ಯುವಕ ಮನಸ್ಸಲ್ಲೇ ನಗ್ತಾನೆ. ಹಾಗೆ ಇಂಥ ಜೀವನ ಯಾರಿಗೂ ಬೇಡ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾನೆ. ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂತೆ ಅವನ ಕಾರು ಕೆಟ್ಟಿ ನಿಂತೋಗ್ಬಿಡುತ್ತೆ. ಮೊಬೈಲ್ ತೆಗೆದು ನೋಡ್ತಾನೆ, ಅದರಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಅಕ್ಕಪಕ್ಕದಲ್ಲಿ ಯಾರೂ ಇರೋದಿಲ್ಲ ಅವನ ಸಹಾಯಕ್ಕೆ. ಆಗ ಅದೇ ವಯಸ್ಸಾದಂಥ ವ್ಯಕ್ತಿ ನಿಧಾನವಾಗಿ ನಡ್ಕೊಂಡು ಅಲ್ಲಿಗೆ ಬರ್ತಾರೆ. ಮಗ, ಏನಾಯ್ತಪ್ಪ ಅಂತ ಕೇಳ್ತಾರೆ. ಆಗ ಯುವಕ ಹೇಳ್ತಾನೆ, ನನ್ನ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಅಜ್ಜ ಅಂತ. ಆಗ ವಯಸ್ಸಾದಂಥ ವ್ಯಕ್ತಿ ಪಕ್ಕದ ಊರಿಗೆ ಹೋಗಿ ಒಬ್ಬ ಮೆಕ್ಯಾನಿಕ್ನ ಕರ್ಕೊಂಡ್ಬರ್ತಾರೆ. ಆ ಕಾರು ಸರೋಗುತ್ತೆ. ಯುವಕ ಆ ವಯಸ್ಸಾದಂಥ ವ್ಯಕ್ತಿಗೆ ಹಣ ಕೊಡ್ಲಿಕ್ಕೆ ಹೋಗ್ತಾರೆ. ಆಗ ಆ ವ್ಯಕ್ತಿ ನಗ್ತಾ ಹೇಳ್ತಾರೆ, ನನಗೆ ದುಡ್ಡು ಬೇಡ ಮಗ, ಇವತ್ತು ನಾನು ನಿನಗೆ ಸಹಾಯ ಮಾಡಿದೆ ಅಲ್ವಾ, ಅದೇ ರೀತಿ ನಾಳೆ ಬೇರೆ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ನೀನು ಸಹಾಯ ಮಾಡು, ಅಷ್ಟೇ ಸಾಕು ಅಂತ. ಆ ಕ್ಷಣದಲ್ಲಿ ಆ ಶ್ರೀಮಂತ ಯುವಕನಿಗೆ ಒಂದು ಅರ್ಥ ಆಗುತ್ತೆ. ಮನುಷ್ಯನ ಬೆಲೆ ಅವನು ಹಾಕ್ಕೊಂಡಿರೋವಂಥ ಚಪ್ಪಲಿಲಿಲ್ಲ, ಅವನ ಹೃದಯದಲ್ಲಿರುತ್ತೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಯಾರನ್ನು ನಾವು ಅವ್ರು ಹಾಕೊಂಡಿರುವಂಥ ಬಟ್ಟೆ, ಅವ್ರ ಹತ್ರ ಇರೋ ದುಡ್ಡು ಮತ್ತು ಸ್ಥಾನದಿಂದ ಅಳಿಬಾರ್ದು. ಒಳ್ಳೆಯ ಹೃದಯವೇ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ಹಣದಿಂದ ದೊಡ್ಡವರಾಗ್ಬೋದು, ಹೌದು, ಆದರೆ ಒಳ್ಳೆಯ ಹೃದಯದಿಂದ ಮಾತ್ರ ಮಹಾನ್ ವ್ಯಕ್ತಿ ಆಗೋದಕ್ಕೆ ಸಾಧ್ಯ.